ಗಾಂಧೀಜಿಯವರು ನಮಗೆ ಪಾಠ ಹೇಳಿಕೊಟ್ಟು ಹೋಗಿದ್ದಾರೆ. ಶಾಂತಿಯಿಂದ ಸಾಧನೆ ಮಾಡಬೇಕು. ಬ್ರಿಟಿಷರು 200 ವರ್ಷ ರಾಜ್ಯಭಾರ ಮಾಡಿದರೆ ಯುದ್ಧದಲ್ಲೆಲ್ಲ ಗೆದ್ದಿದ್ದು ಶಾಂತಿಯಿಂದ ಶಾಂತಿಯಿಂದ ಭಾರತ ದೇಶದ ಅಖಂಡ ಭಾರತವನ್ನು ಗೆದ್ದಿದ್ದು ಮಹಾತ್ಮ ಗಾಂಧಿ. ಆ ಸಿದ್ಧಾಂತದಲ್ಲೇ ನಾವಿದ್ದೀವಿ. ವಿನಾಕಾರಣ ಟೆರರಿಸ್ಟ್ ಬಂದಿದ್ದಕ್ಕೆ ಯುದ್ಧ ಮಾಡಿದ್ವಿ ಬಿಟ್ಟರೆ ಆದರೆ ಪಾಕಿಸ್ತಾನ ಮೇಲೆ ಯುದ್ಧ ಮಾಡೋದು ನಮ್ಗೆ ಅವಶ್ಯಕತೆ ಇರಲಿಲ್ಲ. ಅವ್ರ ಮೇಲೆ ಬಂದು ನಾಗರಿಕರ ಮೇಲೆ ಅವರು ಪ್ರಹಾರ ಮಾಡಿದ್ದಕ್ಕೆ ಇಲ್ಲಿವರೆಗೂ ಕೂಡ ಟೆರರಿಸ್ಟ್ ಮಾತ್ರ ಅಟ್ಯಾಕ್ ಮಾಡಿದ್ದಾರೆ, ನಾಗರಿಕರ ಮಿಲಿಟ್ರಿ ಕಡೆ ಹೋಗಿಲ್ಲ. ಅದು ನಮ್ಮ ಸಿದ್ಧಾಂತ. ಇವತ್ತು ಒಂದು ಸಂತೋಷದ ಸುದ್ದಿ, ಇಂಟರ್ಫಿಯರ್ ಯಾರೇ ಆಗಲಿ, ಯಾರಾದರೂ ಇಬ್ಬರು ವ್ಯಾಜ್ಯ ಆಡ್ತಿದ್ರೆ ಮಧ್ಯೆ ಒಬ್ಬರು ಯಾರು ಹಿರಿಯರು ಬಂದು ಬೇಡಪ್ಪ ವ್ಯಾಜ್ಯ ಬಗೆಹರಿಸೋಣ ಅಂದಾಗ ಅದಕ್ಕೆ ಗೌರವ ಕೊಡುವಂಥ ಕೆಲಸ. ನೋವಿನಲ್ಲಿದ್ದರು, ಜನ ಕಳ್ಕೊಂಡಿದ್ರು ನಮ್ಮ ಭಾರತ ದೇಶ. BJP ಸರ್ಕಾರ ಪ್ರಧಾನಮಂತ್ರಿಗಳು ಅದಕ್ಕೆ ಒಪ್ಪಿರೋದು ಸ್ವಾಗತ ಮಾಡಬೇಕಾಗುತ್ತೆ. ಕಲಹದಿಂದ ಲಾಭವಿಲ್ಲ, ಈ ಯುದ್ಧ ಮಾಡೋದ್ರಿಂದನೂ ಲಾಭವಿಲ್ಲ. ಗಾಂಧೀಜಿ ಅದನ್ನು ಹೇಳಿದ್ದಾರೆ. ಇಡೀ ಜಗತ್ತು ಮಾನವ ಕುಲವನ್ನು, ನಾವೆಲ್ಲ ಮಾನವರಾಗಿ ಬಾಳೋಣ, ಅವರವ್ರ ಧರ್ಮ ಅವರು ಇಟ್ಕೊಳ್ಳಿ, ಆದರೆ ಪ್ರೀತಿ, ವಾತ್ಸಲ್ಯ, ಭಾತೃತ್ವ, ಪ್ರೀತಿಯಿಂದ ಮಾನವರಾಗಿ ಬಾಳೋಣ ಅಂತ ಹೇಳಿದ್ದಾರೆ. ಆ ಸಿದ್ಧಾಂತದಲ್ಲಿ ಭಾರತ ದೇಶ ಹೋಗ್ತಾ ಇದೆ. ಗಾಂಧೀಜಿಯವರು ನಮಗೆ ಪಾಠ ಹೇಳಿಕೊಟ್ಟು ಹೋಗಿದ್ದಾರೆ. ಶಾಂತಿಯಿಂದ ಸಾಧನೆ ಮಾಡಬೇಕು. ಬ್ರಿಟಿಷರು 200 ವರ್ಷ ರಾಜ್ಯಭಾರ ಮಾಡಿದರೆ ಯುದ್ಧದಲ್ಲೆಲ್ಲ ಗೆದ್ದಿದ್ದು ಶಾಂತಿಯಿಂದ ಭಾರತ ದೇಶದ ಅಖಂಡ ಭಾರತವನ್ನು ಗೆದ್ದಿದ್ದು ಮಹಾತ್ಮ ಗಾಂಧಿ. ಆ ಸಿದ್ಧಾಂತದಲ್ಲೇ ನಾವಿದ್ದೀವಿ. ವಿನಾಕಾರಣ ಟೆರರಿಸ್ಟ್ ಬಂದಿದ್ದಕ್ಕೆ ಯುದ್ಧ ಮಾಡಿದ್ವಿ ಬಿಟ್ಟರೆ ಆದರೆ ಪಾಕಿಸ್ತಾನ ಮೇಲೆ ಯುದ್ಧ ಮಾಡೋದು ನಮ್ಗೆ ಅವಶ್ಯಕತೆ ಇರಲಿಲ್ಲ. ಅವ್ರ ಮೇಲೆ ಬಂದು ನಾಗರಿಕರ ಮೇಲೆ ಅವರು ಪ್ರಹಾರ ಮಾಡಿದ್ದಕ್ಕೆ ಇಲ್ಲಿವರೆಗೂ ಕೂಡ ಟೆರರಿಸ್ಟ್ ಮಾತ್ರ ಅಟ್ಯಾಕ್ ಮಾಡಿದ್ದಾರೆ, ನಾಗರಿಕರ ಮಿಲಿಟ್ರಿ ಕಡೆ ಹೋಗಿಲ್ಲ. ಅದು ನಮ್ಮ ಸಿದ್ಧಾಂತ. ಇವತ್ತು ಒಂದು ಸಂತೋಷದ ಸುದ್ದಿ, ಇಂಟರ್ಫಿಯರ್ ಯಾರೇ ಆಗಲಿ, ಯಾರಾದರೂ ಇಬ್ಬರು ವ್ಯಾಜ್ಯ ಆಡ್ತಿದ್ರೆ ಮಧ್ಯೆ ಒಬ್ಬರು ಯಾರು ಹಿರಿಯರು ಬಂದು ಬೇಡಪ್ಪ ವ್ಯಾಜ್ಯ ಬಗೆಹರಿಸೋಣ ಅಂದಾಗ ಅದಕ್ಕೆ ಗೌರವ ಕೊಡುವಂಥ ಕೆಲಸ. ನೋವಿನಲ್ಲಿದ್ದರು, ಜನ ಕಳ್ಕೊಂಡಿದ್ರು ನಮ್ಮ ಭಾರತ ದೇಶ. BJP ಸರ್ಕಾರ ಪ್ರಧಾನಮಂತ್ರಿಗಳು ಅದಕ್ಕೆ ಒಪ್ಪಿರೋದು ಸ್ವಾಗತ ಮಾಡಬೇಕಾಗುತ್ತೆ. ಕಲಹದಿಂದ ಲಾಭವಿಲ್ಲ, ಈ ಯುದ್ಧ ಮಾಡೋದ್ರಿಂದನೂ ಲಾಭವಿಲ್ಲ. ಗಾಂಧೀಜಿ ಅದನ್ನು ಹೇಳಿದ್ದಾರೆ. ಇಡೀ ಜಗತ್ತು ಮಾನವ ಕುಲವನ್ನು, ನಾವೆಲ್ಲ ಮಾನವರಾಗಿ ಬಾಳೋಣ, ಅವರವ್ರ ಧರ್ಮ ಅವರು ಇಟ್ಕೊಳ್ಳಿ, ಆದರೆ ಪ್ರೀತಿ, ವಾತ್ಸಲ್ಯ, ಭಾತೃತ್ವ, ಪ್ರೀತಿಯಿಂದ ಮಾನವರಾಗಿ ಬಾಳೋಣ ಅಂತ ಹೇಳಿದ್ದಾರೆ. ಆ ಸಿದ್ಧಾಂತದಲ್ಲಿ ಭಾರತ ದೇಶ ಹೋಗ್ತಾ ಇದೆ. ಗಾಂಧೀಜಿಯವರು ನಮಗೆ ಪಾಠ ಹೇಳಿಕೊಟ್ಟು ಹೋಗಿದ್ದಾರೆ. ಶಾಂತಿಯಿಂದ ಸಾಧನೆ ಮಾಡಬೇಕು. ಬ್ರಿಟಿಷರು 200 ವರ್ಷ ರಾಜ್ಯಭಾರ ಮಾಡಿದರೆ ಯುದ್ಧದಲ್ಲೆಲ್ಲ ಗೆದ್ದಿದ್ದು ಶಾಂತಿಯಿಂದ ಭಾರತ ದೇಶದ ಅಖಂಡ ಭಾರತವನ್ನು ಗೆದ್ದಿದ್ದು ಮಹಾತ್ಮ ಗಾಂಧಿ. ಆ ಸಿದ್ಧಾಂತದಲ್ಲೇ ನಾವಿದ್ದೀವಿ. ವಿನಾಕಾರಣ ಟೆರರಿಸ್ಟ್ ಬಂದಿದ್ದಕ್ಕೆ ಯುದ್ಧ ಮಾಡಿದ್ವಿ ಬಿಟ್ಟರೆ ಆದರೆ ಪಾಕಿಸ್ತಾನ ಮೇಲೆ ಯುದ್ಧ ಮಾಡೋದು ನಮ್ಗೆ ಅವಶ್ಯಕತೆ ಇರಲಿಲ್ಲ. ಅವ್ರ ಮೇಲೆ ಬಂದು ನಾಗರಿಕರ ಮೇಲೆ ಅವರು ಪ್ರಹಾರ ಮಾಡಿದ್ದಕ್ಕೆ ಇಲ್ಲಿವರೆಗೂ ಕೂಡ ಟೆರರಿಸ್ಟ್ ಮಾತ್ರ ಅಟ್ಯಾಕ್ ಮಾಡಿದ್ದಾರೆ, ನಾಗರಿಕರ ಮಿಲಿಟ್ರಿ ಕಡೆ ಹೋಗಿಲ್ಲ. ಅದು ನಮ್ಮ ಸಿದ್ಧಾಂತ. ಇವತ್ತು ಒಂದು ಸಂತೋಷದ ಸುದ್ದಿ, ಇಂಟರ್ಫಿಯರ್ ಯಾರೇ ಆಗಲಿ, ಯಾರಾದರೂ ಇಬ್ಬರು ವ್ಯಾಜ್ಯ ಆಡ್ತಿದ್ರೆ ಮಧ್ಯೆ ಒಬ್ಬರು ಯಾರು ಹಿರಿಯರು ಬಂದು ಬೇಡಪ್ಪ ವ್ಯಾಜ್ಯ ಬಗೆಹರಿಸೋಣ ಅಂದಾಗ ಅದಕ್ಕೆ ಗೌರವ ಕೊಡುವಂಥ ಕೆಲಸ. ನೋವಿನಲ್ಲಿದ್ದರು, ಜನ ಕಳ್ಕೊಂಡಿದ್ರು ನಮ್ಮ ಭಾರತ ದೇಶ. BJP ಸರ್ಕಾರ ಪ್ರಧಾನಮಂತ್ರಿಗಳು ಅದಕ್ಕೆ ಒಪ್ಪಿರೋದು ಸ್ವಾಗತ ಮಾಡಬೇಕಾಗುತ್ತೆ. ಕಲಹದಿಂದ ಲಾಭವಿಲ್ಲ, ಈ ಯುದ್ಧ ಮಾಡೋದ್ರಿಂದನೂ ಲಾಭವಿಲ್ಲ. ಗಾಂಧೀಜಿ ಅದನ್ನು ಹೇಳಿದ್ದಾರೆ. ಇಡೀ ಜಗತ್ತು ಮಾನವ ಕುಲವನ್ನು, ನಾವೆಲ್ಲ ಮಾನವರಾಗಿ ಬಾಳೋಣ, ಅವರವ್ರ ಧರ್ಮ ಅವರು ಇಟ್ಕೊಳ್ಳಿ, ಆದರೆ ಪ್ರೀತಿ, ವಾತ್ಸಲ್ಯ, ಭಾತೃತ್ವ, ಪ್ರೀತಿಯಿಂದ ಮಾನವರಾಗಿ ಬಾಳೋಣ ಅಂತ ಹೇಳಿದ್ದಾರೆ. ಆ ಸಿದ್ಧಾಂತದಲ್ಲಿ ಭಾರತ ದೇಶ ಹೋಗ್ತಾ ಇದೆ. ಗಾಂಧೀಜಿಯವರು ನಮಗೆ ಪಾಠ ಹೇಳಿಕೊಟ್ಟು ಹೋಗಿದ್ದಾರೆ. ಶಾಂತಿಯಿಂದ ಸಾಧನೆ ಮಾಡಬೇಕು. ಬ್ರಿಟಿಷರು 200 ವರ್ಷ ರಾಜ್ಯಭಾರ ಮಾಡಿದರೆ ಯುದ್ಧದಲ್ಲೆಲ್ಲ ಗೆದ್ದಿದ್ದು ಶಾಂತಿಯಿಂದ ಭಾರತ ದೇಶದ ಅಖಂಡ ಭಾರತವನ್ನು ಗೆದ್ದಿದ್ದು ಮಹಾತ್ಮ ಗಾಂಧಿ. ಆ ಸಿದ್ಧಾಂತದಲ್ಲೇ ನಾವಿದ್ದೀವಿ. ವಿನಾಕಾರಣ ಟೆರರಿಸ್ಟ್ ಬಂದಿದ್ದಕ್ಕೆ ಯುದ್ಧ ಮಾಡಿದ್ವಿ ಬಿಟ್ಟರೆ ಆದರೆ ಪಾಕಿಸ್ತಾನ ಮೇಲೆ ಯುದ್ಧ ಮಾಡೋದು ನಮ್ಗೆ ಅವಶ್ಯಕತೆ ಇರಲಿಲ್ಲ. ಅವ್ರ ಮೇಲೆ ಬಂದು ನಾಗರಿಕರ ಮೇಲೆ ಅವರು ಪ್ರಹಾರ ಮಾಡಿದ್ದಕ್ಕೆ ಇಲ್ಲಿವರೆಗೂ ಕೂಡ ಟೆರರಿಸ್ಟ್ ಮಾತ್ರ ಅಟ್ಯಾಕ್ ಮಾಡಿದ್ದಾರೆ, ನಾಗರಿಕರ ಮಿಲಿಟ್ರಿ ಕಡೆ ಹೋಗಿಲ್ಲ. ಅದು ನಮ್ಮ ಸಿದ್ಧಾಂತ.
ಇವತ್ತು ಒಂದು ಸಂತೋಷದ ಸುದ್ದಿ. ಇಂಟರ್ಫಿಯರ್ ಯಾರೇ ಆಗಲಿ, ಯಾರಾದರೂ ಇಬ್ಬರು ವ್ಯಾಜ್ಯ ಆಡ್ತಿದ್ರೆ ಮಧ್ಯೆ ಒಬ್ಬರು ಯಾರು ಹಿರಿಯರು ಬಂದು ಬೇಡಪ್ಪ ವ್ಯಾಜ್ಯ ಬಗೆಹರಿಸೋಣ ಅಂದಾಗ ಅದಕ್ಕೆ ಗೌರವ ಕೊಡುವಂಥ ಕೆಲಸ. ನೋವಿನಲ್ಲಿದ್ದರು, ಜನ ಕಳ್ಕೊಂಡಿದ್ರು ನಮ್ಮ ಭಾರತ ದೇಶ. BJP ಸರ್ಕಾರ ಪ್ರಧಾನಮಂತ್ರಿಗಳು ಅದಕ್ಕೆ ಒಪ್ಪಿರೋದು ಸ್ವಾಗತ ಮಾಡಬೇಕಾಗುತ್ತೆ. ಕಲಹದಿಂದ ಲಾಭವಿಲ್ಲ, ಈ ಯುದ್ಧ ಮಾಡೋದ್ರಿಂದನೂ ಲಾಭವಿಲ್ಲ. ಗಾಂಧೀಜಿ ಅದನ್ನು ಹೇಳಿದ್ದಾರೆ, ಇಡೀ ಜಗತ್ತು ಮಾನವ ಕುಲವನ್ನು, ನಾವೆಲ್ಲ ಮಾನವರಾಗಿ ಬಾಳೋಣ, ಅವರವ್ರ ಧರ್ಮ ಅವ್ರು ಇಟ್ಕೊಳ್ಳಿ, ಆದರೆ ಪ್ರೀತಿ, ವಾತ್ಸಲ್ಯ, ಭಾತೃತ್ವ, ಪ್ರೀತಿಯಿಂದ ಮಾನವರಾಗಿ ಬಾಳೋಣ ಅಂತ ಹೇಳಿದ್ದಾರೆ. ಆ ಸಿದ್ಧಾಂತದಲ್ಲಿ ಭಾರತ ದೇಶ ಹೋಗ್ತಾ ಇದೆ. ಗಾಂಧೀಜಿಯವರು ನಮಗೆ ಪಾಠ ಹೇಳಿಕೊಟ್ಟು ಹೋಗಿದ್ದಾರೆ, ಶಾಂತಿಯಿಂದ ಸಾಧನೆ ಮಾಡಬೇಕು. ಬ್ರಿಟಿಷರು 200 ವರ್ಷ ರಾಜ್ಯಭಾರ ಮಾಡಿದರೆ ಯುದ್ಧದಲ್ಲೆಲ್ಲ ಗೆದ್ದಿದ್ದು ಶಾಂತಿಯಿಂದ ಭಾರತ ದೇಶದ ಅಖಂಡ ಭಾರತವನ್ನು ಗೆದ್ದಿದ್ದು ಮಹಾತ್ಮ ಗಾಂಧಿ. ಆ ಸಿದ್ಧಾಂತದಲ್ಲೇ ನಾವಿದ್ದೀವಿ. ವಿನಾಕಾರಣ ಟೆರರಿಸ್ಟ್ ಬಂದಿದ್ದಕ್ಕೆ ಯುದ್ಧ ಮಾಡಿದ್ವಿ ಬಿಟ್ಟರೆ ಆದರೆ ಪಾಕಿಸ್ತಾನ ಮೇಲೆ ಯುದ್ಧ ಮಾಡೋದು ನಮ್ಗೆ ಅವಶ್ಯಕತೆ ಇರಲಿಲ್ಲ. ಅವ್ರ ಮೇಲೆ ಬಂದು ನಾಗರಿಕರ ಮೇಲೆ ಅವರು ಪ್ರಹಾರ ಮಾಡಿದ್ದಕ್ಕೆ ಇಲ್ಲಿವರೆಗೂ ಕೂಡ ಟೆರರಿಸ್ಟ್ ಮಾತ್ರ ಅಟ್ಯಾಕ್ ಮಾಡಿದ್ದಾರೆ, ನಾಗರಿಕರ ಮಿಲಿಟ್ರಿ ಕಡೆ ಹೋಗಿಲ್ಲ. ಅದು ನಮ್ಮ ಸಿದ್ಧಾಂತ. ಇವತ್ತು ಒಂದು ಸಂತೋಷದ ಸುದ್ದಿ. ಇಂಟರ್ಫಿಯರ್ ಯಾರೇ ಆಗಲಿ, ಯಾರಾದರೂ ಇಬ್ಬರು ವ್ಯಾಜ್ಯ ಆಡ್ತಿದ್ರೆ ಮಧ್ಯೆ ಒಬ್ಬರು ಯಾರು ಹಿರಿಯರು ಬಂದು ಬೇಡಪ್ಪ ವ್ಯಾಜ್ಯ ಬಗೆಹರಿಸೋಣ ಅಂದಾಗ ಅದಕ್ಕೆ ಗೌರವ ಕೊಡುವಂಥ ಕೆಲಸ. ನೋವಿನಲ್ಲಿದ್ದರು, ಜನ ಕಳ್ಕೊಂಡಿದ್ರು ನಮ್ಮ ಭಾರತ ದೇಶ. BJP ಸರ್ಕಾರ ಪ್ರಧಾನಮಂತ್ರಿಗಳು ಅದಕ್ಕೆ ಒಪ್ಪಿರೋದು ಸ್ವಾಗತ ಮಾಡಬೇಕಾಗುತ್ತೆ. ಕಲಹದಿಂದ ಲಾಭವಿಲ್ಲ, ಈ ಯುದ್ಧ ಮಾಡೋದ್ರಿಂದನೂ ಲಾಭವಿಲ್ಲ. ಗಾಂಧೀಜಿ ಅದನ್ನು ಹೇಳಿದ್ದಾರೆ, ಇಡೀ ಜಗತ್ತು ಮಾನವ ಕುಲವನ್ನು, ನಾವೆಲ್ಲ ಮಾನವರಾಗಿ ಬಾಳೋಣ, ಅವರವ್ರ ಧರ್ಮ ಅವ್ರು ಇಟ್ಕೊಳ್ಳಿ, ಆದರೆ ಪ್ರೀತಿ, ವಾತ್ಸಲ್ಯ, ಭಾತೃತ್ವ, ಪ್ರೀತಿಯಿಂದ ಮಾನವರಾಗಿ ಬಾಳೋಣ ಅಂತ ಹೇಳಿದ್ದಾರೆ. ಆ ಸಿದ್ಧಾಂತದಲ್ಲಿ ಭಾರತ ದೇಶ ಹೋಗ್ತಾ ಇದೆ. ಗಾಂಧೀಜಿಯವರು ನಮಗೆ ಪಾಠ ಹೇಳಿಕೊಟ್ಟು ಹೋಗಿದ್ದಾರೆ, ಶಾಂತಿಯಿಂದ ಸಾಧನೆ ಮಾಡಬೇಕು. ಬ್ರಿಟಿಷರು 200 ವರ್ಷ ರಾಜ್ಯಭಾರ ಮಾಡಿದರೆ ಯುದ್ಧದಲ್ಲೆಲ್ಲ ಗೆದ್ದಿದ್ದು ಶಾಂತಿಯಿಂದ ಭಾರತ ದೇಶದ ಅಖಂಡ ಭಾರತವನ್ನು ಗೆದ್ದಿದ್ದು ಮಹಾತ್ಮ ಗಾಂಧಿ. ಆ ಸಿದ್ಧಾಂತದಲ್ಲೇ ನಾವಿದ್ದೀವಿ. ವಿನಾಕಾರಣ ಟೆರರಿಸ್ಟ್ ಬಂದಿದ್ದಕ್ಕೆ ಯುದ್ಧ ಮಾಡಿದ್ವಿ ಬಿಟ್ಟರೆ ಆದರೆ ಪಾಕಿಸ್ತಾನ ಮೇಲೆ ಯುದ್ಧ ಮಾಡೋದು ನಮ್ಗೆ ಅವಶ್ಯಕತೆ ಇರಲಿಲ್ಲ. ಅವ್ರ ಮೇಲೆ ಬಂದು ನಾಗರಿಕರ ಮೇಲೆ ಅವರು ಪ್ರಹಾರ ಮಾಡಿದ್ದಕ್ಕೆ ಇಲ್ಲಿವರೆಗೂ ಕೂಡ ಟೆರರಿಸ್ಟ್ ಮಾತ್ರ ಅಟ್ಯಾಕ್ ಮಾಡಿದ್ದಾರೆ, ನಾಗರಿಕರ ಮಿಲಿಟ್ರಿ ಕಡೆ ಹೋಗಿಲ್ಲ. ಅದು ನಮ್ಮ ಸಿದ್ಧಾಂತ. ಇವತ್ತು ಒಂದು ಸಂತೋಷದ ಸುದ್ದಿ. ಇಂಟರ್ಫಿಯರ್ ಯಾರೇ ಆಗಲಿ, ಯಾರಾದರೂ ಇಬ್ಬರು ವ್ಯಾಜ್ಯ ಆಡ್ತಿದ್ರೆ ಮಧ್ಯೆ ಒಬ್ಬರು ಯಾರು ಹಿರಿಯರು ಬಂದು ಬೇಡಪ್ಪ ವ್ಯಾಜ್ಯ ಬಗೆಹರಿಸೋಣ ಅಂದಾಗ ಅದಕ್ಕೆ ಗೌರವ ಕೊಡುವಂಥ ಕೆಲಸ. ನೋವಿನಲ್ಲಿದ್ದರು, ಜನ ಕಳ್ಕೊಂಡಿದ್ರು ನಮ್ಮ ಭಾರತ ದೇಶ. BJP ಸರ್ಕಾರ ಪ್ರಧಾನಮಂತ್ರಿಗಳು ಅದಕ್ಕೆ ಒಪ್ಪಿರೋದು ಸ್ವಾಗತ ಮಾಡಬೇಕಾಗುತ್ತೆ. ಕಲಹದಿಂದ ಲಾಭವಿಲ್ಲ, ಈ ಯುದ್ಧ ಮಾಡೋದ್ರಿಂದನೂ ಲಾಭವಿಲ್ಲ. ಗಾಂಧೀಜಿ ಅದನ್ನು ಹೇಳಿದ್ದಾರೆ, ಇಡೀ ಜಗತ್ತು ಮಾನವ ಕುಲವನ್ನು, ನಾವೆಲ್ಲ ಮಾನವರಾಗಿ ಬಾಳೋಣ, ಅವರವ್ರ ಧರ್ಮ ಅವ್ರು ಇಟ್ಕೊಳ್ಳಿ, ಆದರೆ ಪ್ರೀತಿ, ವಾತ್ಸಲ್ಯ, ಭಾತೃತ್ವ, ಪ್ರೀತಿಯಿಂದ ಮಾನವರಾಗಿ ಬಾಳೋಣ ಅಂತ ಹೇಳಿದ್ದಾರೆ. ಆ ಸಿದ್ಧಾಂತದಲ್ಲಿ ಭಾರತ ದೇಶ ಹೋಗ್ತಾ ಇದೆ.